ಸಾಹೇಬ್ರೆ, ಇವತ್ ಸ್ಟೇಷನ್ ಅಲ್ಲಿ ತುಂಬಾ ಕೆಲ್ಸ ಇತ್ತಾ? ಅದಿಲ್ಲ ನಿನಗೆ. ಸಾಹೇಬ್ರೆ ನಿಂತ್ಕೊಳ್ಳಿ. ಯಾಕ್ ಸಾಹೇಬ್ರೆ, ಯಾಕ್ ಹೇಗ್ ನಡ್ಕೋತಾ ಇದ್ದೀರಾ? ಏನಾಯ್ತು ನಿಮ್ಗೆ? ಯಾಕ್ ಸಾಹೇಬ್ರೆ, ಯಾಕ್ ಸುಮ್ನೆ ನಿಂತಿದ್ದೀರಾ? ಮಾತಾಡಿ. ನೋಡಿ ಸಾಹೇಬ್ರೆ, ಅಜಿತ್ ರಾಮನಾರಾಯಣ್ ಅವ್ರ ಕೆಲ್ಸ ತುಂಬಾ ಟೆನ್ಷನ್ ಕೆಲ್ಸ ಅಂತ ನನಗ್ ಗೊತ್ತು. ಅದಕ್ ಮದ್ದು ನಾನ್ ಮಾಡೋ ಕಡಕ್ ಟೀ ಅಂತಾನೂ ನನಗ್ ಗೊತ್ತು. ಇದನ್ ಕುಡಿದ್ರೆ ನಿಮ್ ಟೆನ್ಷನ್ ಎಲ್ಲ ಹೋಗುತ್ತೆ ಅಂತಾನೂ ನನಗ್ ಗೊತ್ತು. ಸಾಹೇಬ್ರೆ, ಹಾಗಂತ ನಾನ್ ಕುಡಿಲೇಬೇಕು ಅಂತ ಹೇಳ್ತಿಲ್ಲ. ನಿಮ್ಮನ್ ನೋಡಿದ್ರೆ ಏನೋ ಟೆನ್ಷನ್ ಅಲ್ಲಿ ಇರೋರ್ ತರ ಕಾಣಿಸ್ತಿದ್ದೀರಾ. ಅದಕ್ಕೆ ಟೀ ಕುಡಿತೀರೇನೋ ಅಂತ ಅಷ್ಟೇ. ಯಾವ ಟೆನ್ಷನ್ ಇಲ್ಲ, ನಾನು ಇರೋದೇ ಹೇಗೆ. ಸಾಹೇಬ್ರೆ, ಇದನ್ನ ಹೊರ್ಗಿನ ಜನಕ್ಕೆ ಹೇಳಿ ಅವ್ರಿಗೆ ನಂಬಿಸ್ಬಹುದು, ಆದ್ರೆ ನನ್ಗಲ್ಲ. ಈಗೇನು ನನ್ ಮನ್ಸಲ್ಲಿ ಏನಿದ್ಯೋ ಅದೆಲ್ಲ ನಿನ್ಗೆ ಗೊತ್ತಾಗ್ಬಿಡುತ್ತಾ? ಎಲ್ಲ ಗೊತ್ತಾಗ್ದೇ ಇರ್ಬೋದು ಸಾಹೇಬ್ರೆ, ಈ ಕ್ಷಣಕ್ಕೆ ಏನಾಗ್ತಿದೆ ಅನ್ನೋದ್ ಮಾತ್ರ ಗೊತ್ತಾಗ್ತಿದೆ. ಮನ್ಸಲ್ಲಿರೋದನ್ನ ಹೇಳೋಕಾಗ್ದೆ ಬಿಡೋಕಾಗ್ದೆ ಒದ್ದಾಡ್ತಿದ್ದೀರಾ. ಸಾಹೇಬ್ರೆ, ಇದಕ್ ನಾನೊಂದು ಉಪಾಯ ಹೇಳ್ತೀನಿ. ಅದನ್ನ ನೀವ್ ಮಾಡಿದ್ರೆ ನಿಮ್ ಮನ್ಸಲ್ಲಿರೋ ಕಿರಿಕಿರಿ ಎಲ್ಲ ಹಾಗೆ ಒಟ್ಟೋಗ್ಬಿಡತ್ತೆ. ಯಾಕೆ ಮತ್ತೆ ಮತ್ತೆ ಇಷ್ಟೊಂದು ಪ್ರೀತಿ ತೋರಿಸ್ತಿದ್ಯಾ ಭೂಮಿ? ಸಾಹೇಬ್ರೆ, ಒಂದ್ ನಿಮಿಷ ಇರಿ. ಇನ್ನೂ ತಡ ಮಾಡ್ಬೇಡಿ. ಡೈರಿಯಲ್ಲಿರೋದನ್ನ ಈಗ್ಲೇ ಓದ್ಬಿಡಿ ಸಾಹೇಬ್ರೆ. ಅಯ್ಯೋ, ನಾನ್ ನೋಡಿ ಸುಮ್ನೆ ಈ ರೀತಿ ಡೈರಿ ತೋರ್ಸಿದ್ರೆ ನಿಮ್ಗೇನ್ ಅರ್ಥ ಆಗುತ್ತೆ? ಅಲ್ಲ, ನಾನು ಏನ್ ಹೇಳಿಲ್ಲ ಅಂದ್ರೆ ನಿಮ್ಗೇನು ಗೊತ್ತೇ ಆಗಲ್ಲ ಅಲ್ವಾ? ನೋಡಿ ಸಾಹೇಬ್ರೆ, ನಿಮ್ ಮನ್ಸಲ್ಲಿರೋದನ್ನೆಲ್ಲ ಈ ಡೈರಿಯಲ್ಲಿ ಬರ್ಕೊಂಡ್ಬಿಡಿ. ಆಗ ನಿಮ್ ಮನ್ಸು ಹಗುರ ಆಗುತ್ತೆ. ಹಾಗೆ ನಾವಿಲ್ಲಿ ಬರ್ತಿರೋ ವಿಷಯ ಇನ್ನೊಬ್ರಿಗೆ ಗೊತ್ತೂ ಆಗಲ್ಲ, ಆ ಆತಂಕನೂ ಇರಲ್ಲ ಅಲ್ವಾ? ನೀವ್ ಬರೆಯೋ ಅಷ್ಟರಲ್ಲಿ ನಾನು ಒಂದ್ ಕಡೆ ಟೀ ಮಾಡ್ಕೊಂಡ್ಬರ್ತೀನಿ. ತಗೊಳಿಡೀರಿ. ನಿಮ್ ಮನ್ಸಲ್ಲಿರೋದೆಲ್ಲ ಬರ್ದು ಬಿಡಿ. ಕಚಿ. ಈಗ ಹೇಳು, ಅಣ್ಣ ಅದಕ್ಕೆ ವಿಷಯದಲ್ಲಿ ಯಾಕೆ ಇಷ್ಟೊಂದು ಓವರ್ ಯಾಕೆ ಮಾಡ್ತಾ ಇದ್ಯಾ? ಏನಾಯ್ತು ನಿಂಗೆ? ರಚಿ, ನಾನ್ ಓವರ್ ಯಾಕೆ ಮಾಡ್ತಿಲ್ಲ. ಅವ್ರಿಬ್ರು ಮಾಡ್ತಾ ಇದಕ್ಕೆ ನಾನ್ ರೆಸ್ಪಾಂಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಇದನ್ನೇ ನಾನ್ ಬೇಡ ಅಂತ ಹೇಳ್ತಾ ಇರೋದು. ಬ್ರೋ ಏನು ಅಂತ ನನಗ್ ಮಾತ್ರ ಅಲ್ಲ, ಇಡೀ ಮನೆಯವ್ರಿಗೆ ತುಂಬಾ ಚೆನ್ನಾಗ್ ಗೊತ್ತು. ಅಂತದ್ರಲ್ಲೂ ಹುಡುಗಿರ್ ವಿಷಯ ಬಂದಾಗ ಅವ್ನ್ ಎಷ್ಟು ಸೆನ್ಸಿಟಿವ್ ಆಗಿ ಬಿಹೇವ್ ಮಾಡ್ತಾನೆ ಅಂತ ನಿನ್ಗೂ ಚೆನ್ನಾಗ್ ಗೊತ್ತು. ಅಂತದ್ರಲ್ಲಿ ಅವ್ನ್ ಮದ್ವೆ ವಿಷಯ ಬಂದಾಗ ಅವ್ನ್ ಸುಳ್ಳು ಹೇಳೋದಕ್ ಚಾನ್ಸೇ ಇಲ್ಲ ಕಣೆ. ಮನೆಯವ್ರ ನಂಬಿಕೆ, ನಮ್ ಮನೆಯವ್ರ ನಂಬಿಕೆನ ಅವ್ರಿಬ್ರು ಬಳಸ್ಕೋತಾ ಇದಾರೆ. ಓ ಕಮಾನ್ ಅಂಜು, ಪ್ಲೀಸ್ ಈ ತರ ಮಾತಾಡ್ಬೇಡ. ನಮ್ ಅಣ್ಣ ಒಬ್ಬ ಗಂಡ ತರ ಆಕ್ಟ್ ಮಾಡ್ತಿದ್ದಾನೆ ಅಂತ ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗಲ್ಲ ಕಣೆ. ಅಂಡ್ ನಾಟ್ ಜಸ್ಟ್ ದಟ್, ನೀನ್ ಮಾಡ್ತಾ ಇರೋ ಈ ಒಂದ್ ಅಪರಾಧದಿಂದ ಅದಕ್ಕೆ ಮೇಲೆ ಎಷ್ಟು ಕೆಟ್ಟ ಬರುತ್ತೆ ಅಂತ ನಿನ್ ಗೊತ್ತಾ? ಅಲ್ಲ ರಚಿ, ಬಿಟ್, ಯಾಕಂದ್ರೆ ಅಪ್ಪುನೇ ಕೇಳು. ಅವ್ರಿಬ್ರು ಹನಿಮೂನ್ಗ್ ಹೋಗ್. ಅಪ್ಪು ಅಕ್ಕ ಏನು ಅಂತ ನನಗೆ ಚೆನ್ನಾಗಿ, ಅವ್ಳು ಯಾವಾಗ್ಲೂ ಏನೋ ಒಂದ್ ಮಾತಾಡ್ತಾನೆ ಇರ್ತಾರೆ ನೋಡು. ಅದಕ್ಕೆ ಇಸ್ ವೆರಿ ಸೆನ್ಸಿಬಲ್ ಅಂಡ್ ಇನ್ನೋಸೆಂಟ್. ಸೆನ್ಸಿಬಲ್ ಆ ಟೀ ಸರಿ ಅಮ್ಮ, ಆಯ್ತು, ಓಕೆ. ನೀನ್ ಹೇಳ್ದಾಗೇನೆ ಅವ್ರದ್ದು ನಾಟಕದ ಮದ್ವೆ ಅಂತಾನೆ ಅನ್ಕೊಳ್ಳೋಣ, ಓಕೆನಾ? ಅದಕ್ಕೆ ಯಾಕೆ ನನ್ನನ್ನ ಅಷ್ಟು ಕಾಳಜಿ ತೋರಿಸಿ ನನ್ನ ಜೀವನ ನೋಡಿಸ್ತಾ ಇದ್ರು? ಅಷ್ಟೇ ಅಲ್ಲ, ನಮ್ಮ ಮನೆಯವ್ರು ಎಲ್ಲರ ಮೇಲೂ ಯಾಕೆ ಅಷ್ಟೊಂದು ಕಾಳಜಿ ತೋರಿಸ್ತಾ ಇದ್ರು ಹೇಳು? ನೀನ್ ಹೇಳೋ ತರ ಅವ್ರದ್ದು ಕಾಂಟ್ರಾಕ್ಟ್ ಮದ್ವೆ ಅಂತಾನೆ ಆಗಿದ್ದಿದ್ರೆ ಅದಕ್ಕೆ ಯಾಕೆ ಪ್ರತಿ ದಿವಸ ತುಳಸಿ ಪೂಜೆ ಮಾಡ್ಬೇಕಾದ್ರೆ ಅವ್ರ ಕತ್ತಲ್ಲಿರೋ ತಾಳಿಗೆ ಅರ್ಶನ ಕುಂಕುಮ ಹಚ್ಕೊಂಡು ಕಣ್ಣು ಗೊತ್ತಿಟ್ಕೋತಾ ಇದ್ರು? ನೋಡಂಜು, ನಾಟಕ ನಮ್ಗಳ ಮುಂದೆ ಆಡ್ಬೋದು, ಒಬ್ಬೊಬ್ರೆ ಇದಾಗಂತೂ ಅದ್ ಸಾಧ್ಯನೇ ಇಲ್ಲ. ಅಲ್ಲ ನೋಡಂಜು, ನೀನಲ್ಲ, ಆ ದೇವ್ರೆ ಬಂದು ಅವ್ರದ್ ಕಾಂಟ್ರಾಕ್ಟ್ ಮದ್ವೆ ಅಂತ ಹೇಳಿದ್ರು ನಾನು ಅಲ್ಲ ರಚಿ, ನೀನ್ ನನ್ನ ಮಾತನ್ನ ನಂಬಲ್ಲ ಅಂದ್ ಮಾತ್ರಕ್ಕೆ ಸತ್ಯ ಸುಳ್ಳಾಗೋಗಲ್ಲ. ರಚಿ, ಜಸ್ಟ್ ಲಿಸನ್ ಟು ಮೀ. ಐ ಆಮ್ ರಿಯಲಿ ಸಾರಿ. ನಿನ್ ನಂಬಿಕೆನ ಸುಳ್ಳು ಮಾಡ್ಬೇಕು ಅನ್ನೋ ಉದ್ದೇಶದಲ್ಲಿ ನಾ ಇದೆಲ್ಲ ಮಾಡ್ತಿಲ್ಲ. ನಮ್ ಮನೇಲಿ ಅವ್ರಿಬ್ರ ಮಧ್ಯ ಆಗಿರೋದನ್ನ ನೋಡಿ ಹೇಳ್ತಾ ಇದ್ದೀನಿ. ನೀನ್ ಹೀಗೆ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡಿದ್ರೆ ನೀನ್ ಇನ್ನೂ ನೊಂದ್ಕೋತೀಯ ನಚ್ಚಿ. ಅಂಜು, ಸ್ಟಾಪ್ ಇಟ್. ಏನು ಅಂತ ಮಾತಾಡ್ತಿದ್ಯಾ? ಅಂಜು, ಪ್ರತಿಯೊಂದು ವಿಷಯಕ್ಕೂ ಅದರದೇ ಆದ ಸತ್ಯ ಇರುತ್ತೆ. ಒಂದು ಘಟನೆ ನಿನಗೊಂದು ಅರ್ಥ ಕೊಟ್ರೆ ಬೇರೆಯವ್ರಿಗೆ ಇನ್ನೊಂದು ಅರ್ಥ ಕೊಡುತ್ತೆ. ಅಷ್ಟಲ್ದೆ ದೊಡ್ಡವ್ರು ಹೇಳ್ತಾರ, ಪ್ರತ್ಯಕ್ಷ ಕಂಡ್ರು ಪ್ರಾಮಾಣಿಸಿ ನೋಡು ಅಂತ. ನಚ್ಚಿ, ನಿನ್ನ ಮದ್ವೆ ಆಗೋ ಹುಡುಗ ಕಣೆ, ಅವ್ನ ಹತ್ರ ಇಷ್ಟೊಂದು ರೂಢಾಗಿ ಮಾತಾಡ್ತೀಯ? ಪಾಪ ಅವನು. ನಿನ್ಗೆ ಇದು ಸರಿ ಅನ್ಸುತ್ತಾ? ನಚ್ಚಿ ಮದ್ವೆ ಆಗೋ ಹುಡುಗಿ ಅವ್ನ್ ಮನ್ಸ್ ನೋಯಿಸೋದಲ್ಲ, ಸಮಾಧಾನ ಮಾಡೋದನ್ನು ಕಲ್ತಿರ್ಬೇಕು. ಇಷ್ಟಕ್ಕೂ ಅವ್ರಿಬ್ರದ್ದು ಕಾಂಟ್ರಾಕ್ಟ್ ಮದ್ವೆ ಆಗಿದ್ರು, ಅದ್ರಿಂದ ನಿನಗೇನ್ ವ್ಯತ್ಯಾಸ ಆಗುತ್ತೆ ಹೇಳು? ಅರೆ, ಅದು ಅವ್ರ ಪರ್ಸನಲ್ ಲೈಫ್ ಅಲ್ವಾ? ನೀನ್ ಯಾಕೆ ಪುಟ್ಟಿ ಮೂಗ್ ತುರಿಸ್ತೀಯಾ? ನೀನ್ ಆಡೋ ಮಾತಿಂದ ಇನ್ನೊಬ್ರಿಗೆ ಹರ್ಟ್ ಆಗ್ಬಾರ್ದು ಕಂದ. ನೋಡು, ಮುಂದೆ ನೀನು ಈ ಮನೆ ಸೊಸೆ ಆಗೋಳು. ಅದನ್ನ ನೀನ್ ಅರ್ಥ ಮಾಡ್ಕೊಂಡ್ರೆ ನಿನ್ ಸಂಸಾರನು ಚೆನ್ನಾಗಿರುತ್ತೆ, ಕೊನೆವರೆಗೂ ಉಳಿಯತ್ತೆ. ಅರ್ಥ ಆಯ್ತಾ? ರಚಿ, ಐ ಆಮ್ ರಿಯಲಿ ಸಾರಿ. ಐ ಥಿಂಕ್ ನನ್ನಿಂದ ಎಲ್ರಿಗೂ ಬೇಜಾರಾಗಿದೆ, ಹರ್ಟ್ ಆಗಿದೆ. ಐ ಆಮ್ ರಿಯಲಿ ಸಾರಿ. ಇನ್ ಯಾವತ್ತು ಅವ್ರ ಮದ್ವೆ ಸುಳ್ಳು ಅಂತ ಪ್ರೂವ್ ಮಾಡೋದಾಗ್ಲಿ, ಅದ್ರ ಬಗ್ಗೆ ಮಾತಾಡೋದಾಗ್ಲಿ ನಾ ಮಾಡೋದಿಲ್ಲ. ರಚಿ, ನನ್ ಮೇಲೆ ಇನ್ನೂ ಕೋಪನಾ? ನಿನ್ ಕೋಪ ಹೋಗೋದಕ್ಕೆ ಒಂದೆರಡು ಇಂಜೆಕ್ಷನ್ ನ ಒಂದಿಲ್ಲಿ ಪ್ಲೀಸ್. ಹೀಗ್ ಮಾತ್ರ ಇರ್ಬೇಡ ಪ್ಲೀಸ್. ಥ್ಯಾಂಕ್ಸ್ ಅಂಜು. ನನ್ಗೆ ನಮ್ ಫ್ಯಾಮಿಲಿ ತುಂಬಾ ಚೆನ್ನಾಗಿರ್ಬೇಕು, ಅದೇ ನನ್ನ ಆಸೆ. ಯಾವ್ದೇ ವಿಷಯನ ದೊಡ್ಡದ್ ಮಾಡೋದಕ್ಕೆ ನನ್ ನಿಜವಾಗ್ಲೂ ಆಸೆ ಇಲ್ಲ. ಇನ್ನು ಚಿಕ್ಕ ಜೀವನದಲ್ಲಿ ನಮ್ ನೆನಪುಗಳು ತುಂಬಾ ಸಿಹಿಯಾಗಿರ್ಬೇಕು ಅಂತ ನಾನ್ ಬಯಸ್ತೀನಿ. ಶ್ರವಣ, ನಚ್ಚಿ ಅಂಜುನ ಕರ್ಕೊಂಡ್ ಬಂದಿದ್ ನೋಡಿ ಅವ್ರಿಬ್ರು ಜಗಳ ಆಡ್ತಾರೇನೋ ಅಂತ ಅನ್ಕೊಂಡಿದ್ದೆ. ಆದ್ರೆ ನನ್ ಮಗ ನೋಡು ಎಷ್ಟು ಜಾಣ ಅಂತ. ಸಮಸ್ಯೆನ ಬೆಣ್ಣೆಲಿ ಕೂದಲು ತೆಗ್ದಷ್ಟೇ ಸುಲಭವಾಗಿ ಸಾಲ್ವ್ ಮಾಡ್ಬಿಟ್ಟು. ಹೌದಕ್ಕ, ನಚಿ ನೋಡು ಎಷ್ಟು ಮೆಚೂರ್ ಆಗಿ ಬಿಹೇವ್ ಮಾಡ್ತಿದ್ದಾನೆ. ನಮ್ಮ ಮಕ್ಕಳು ನಮ್ ಕಣ್ ಮುಂದೆ ಹೇಗ್ ದೊಡ್ಡವರಾಗ್ತಿದಾರೆ ನೋಡು.
ದೇವಯಾನಿನೂ ಅಷ್ಟೇ ಮಗಳಿಗೆ ಅರ್ಥ ಆಗೋ ರೀತಿ ತಿಳಿಸ್ ಹೇಳಿ ಸಮಾಧಾನ ಮಾಡಿದ್ಲು. ಇನ್ ಮುಂದೆ ನಮ್ ಮಂಜುಯಿಂದ ಅಜಿತ್ ಮತ್ತೆ ಭೂಮಿ ಸಂಸಾರಕ್ಕೆ ಯಾವ್ದೇ ರೀತಿ ತೊಂದ್ರೆ ಆಗಲ್ಲ. ಹೌದಕ್ಕ, ನಮ್ಮ ಅಜಿತ್ ಭೂಮಿ ಜೋಡಿ ತರ ನಚ್ಚಿ ಅಂಜು ಜೋಡಿನೂ ಇರುತ್ತೆ ಅಂತ ನಂಬಿಕೆ ಬಂತು. ನೀನು ಚಿಕ್ಕ ಹುಡ್ಗಿ ಅಂಜು. ನೋಡು, ಯಾರ್ಗೇ ಆಗ್ಲಿ ಅನುಮಾನ ಬರೋದು ಸಹಜ, ಆದ್ರೆ ಅದನ್ನ ವ್ಯಕ್ತಪಡಿಸ್ತೀವಲ್ಲ ಆ ಧಾಟಿನಲ್ಲೇ ಎಲ್ಲ ಇರೋದು. ಇನ್ಮೇಲಾದ್ರೂ ಏನಾದ್ರೂ ಮಾತಾಡುವಾಗ ಹುಷಾರಾಗಿ ಮಾತಾಡು. ಅಲ್ ನೋಡು, ನಿನ್ ಮಾತ್ ಕೇಳಿ ಭಾಗ್ಯ ಅವರು ಎಷ್ಟು ನೊಂದ್ಕೊಂಡಿದ್ದಾರೆ ಅಂತ. ಸಾರಿ ಅತ್ತ, ಇನ್ಮೇಲೆ ಯಾವತ್ತೇ ಹೀಗಾಗಲ್ಲ. ಈ ಸಾರಿನ ನೀನು ನನಗ್ ಕೇಳ್ಬಾರ್ದು, ಹೋಗಿ ಭಾಗ್ಯ ಅವ್ರಿಗೆ ಕೇಳು. ಹೋಗ್. ಸರಿ ಬಾ. ಭಾಗ್ಯಮ್ಮ ಅವ್ರೆ, ನಾ ಮಾತಾಡಿದ್ದು ನಿಮ್ಗ್ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ನಾ ಸ್ವಲ್ಪ ಜಾಸ್ತಿನೇ ಮಾತಾಡ್ಬಿಟ್ಟೆ ಅಂತ ಅನ್ಸುತ್ತೆ. ನಿಮ್ ಮಗಳ ಬಗ್ಗೆ ಹಾಗ್ ಮಾತಾಡ್ದಾಗ ನಿಮ್ಗೆ ಎಷ್ಟು ಬೇಜಾರಾಗಿರ್ಬೋದು ಅಂತ ನಾನ್ ಯೋಚನೆನೇ ಮಾಡ್ಲಿಲ್ಲ. ಅಂದ್ರೆ ಇಲ್ಲಿ ಸಾರಿ ಭಾಗ್ಯಮ್ಮ ಅವ್ರ. ಪರವಾಗಿಲ್ಲ ಬಿಡಮ್ಮ, ನಿನಗೆ ಅನ್ಸಿದ್ ನೀನ್ ಹೇಳಿದ್ಯಾ. ಆದ್ರೂ ನನಗೆ ಬೇಜಾರಾಗಿದೆ ಅಂತ ಗೊತ್ತಾಗಿ ನೀನೇ ಕ್ಷಮೆ ಕೇಳಕ್ ಬಂದಿದ್ಯಲ್ಲ, ನಿನ್ಗ್ ಒಳ್ಳೆ ಸಂಸ್ಕಾರ ಇದೆ. ಕೆಲವು ಸಾರಿ ಹಾಗೆ ನಾವ್ ಮಾಡಿರೋ ತಪ್ಪುಗಳು ತುಂಬಾ ಲೇಟ್ ಆಗಿ ರಿಯಲೈಸ್ ಆಗತ್ತೆ. ದೊಡ್ಡವ್ರು ಆಗ್ತಾ ಆಗ್ತಾ ಒಳ್ಳೆ ಗುಣಗಳನ್ನೂ ಬೆಳೆಸ್ಕೋಬೇಕು ಅಲ್ವಾ ಭಾಗ್ಯ ಅವ್ರೆ? ಆಗ್ಲೇ ಎಲ್ರ ಜೊತೆ ಚೆನ್ನಾಗ್ ಹೊಂದ್ಕೊಂಡ್ ಹೋಗೋಕ್ ಸಾಧ್ಯ. ಚಿನ್ನದಂತ ಮಾತು. ಶಾರದಾ ಮಲ್ಗದ್ಲಾ? ಅಯ್ಯೋ ಅತ್ತೆ, ನಾನು ಅಮ್ಮನ್ ಮಾತಾಡ್ಸೋಕೆ ಅಂತಾನೆ ಬಂದೆ, ಬಟ್ ಇಲ್ಲೇ ಕೂತ್ಕೋಬಿಟ್ಟೆ. ಇವಾಗ ಹೋಗ್ ನೋಡ್ತೀನಿ. ಹೋಗ್. ಸರಿ, ಎಲ್ಲ ಕೈಕಾಲ್ ಮುಖ ತೊಳ್ಕೊಳ್ಳಿ, ಊಟ ಮಾಡೋಣ. ಅಂಜು ನಡಿ. ಭಾಗ್ಯವ್ರೆ, ನಿಮ್ಗಿನ್ನೂ ಬೇಜಾರ್ ಹೋಗ್ಲಿಲ್ವಾ? ಅಯ್ಯೋ ಹಾಗೇನಿಲ್ಲ ಸಂಗೀತ ಅವ್ರೆ, ತಾಯಾದವ್ರು ಬಯಸೋದ್ ಏನ್ ಹೇಳಿ, ಮಕ್ಳು ಚೆನ್ನಾಗಿರ್ಬೇಕು ಅಂತ ಅಲ್ವಾ. ನಿನ್ನ ಯಾವನ್ ಕೇಳ್ದ ಬಂದು ನಿನ್ನ ಕೇಳಿದ್ನ ನನ್ನ ಸಜೆಷನ್ ನನಗ್ ತೊಂದ್ರೆ ಆಗ್ತಿದೆ, ಮನ್ಸಲ್ಲಿರೋದನ್ನೆಲ್ಲ ಯಾವ ತರ ಹೇಳ್ಕೋಬೇಕು ಅದ ಹೇಳ್ಕೊಳಕ್ ಆಗ್ತಿಲ್ಲ, ಬಂದು ನೀನ್ ನನ್ಗೆ ಹೆಲ್ಪ್ ಮಾಡು ಅಂತ. ಇಲ್ಲಿವರೆಗೂ ನಾನು ನಿನ್ನ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಹೇಳ್ಬೇಕು ಅನ್ಕೊಂಡೆ. ನಿನ್ಗೆ ಅರ್ಥ ಆಗಲ್ಲ ದಡ್ಡಿ ನೀನು. ಎಡ್ವರ್ಡ್ ನೋಡು, ಈಗ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ನನಗೆ ನಿಮ್ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ನನ್ನ ಮತ್ತೆ ಮತ್ತೆ ಬಂದು ಮಾತಾಡ್, ಅರ್ಥ ಆಯ್ತಾ? ನನ್ಗೇನಾದ್ರು ಬೇಕು ಅಂದ್ರೆ ದೇವ್ರು ಬಾಯ್ ಕೊಟ್ಟಿದ್ದಾನೆ, ಕೈ ಕೊಟ್ಟಿದ್ದಾನೆ, ನನ್ಗೇನ್ ಬೇಕೋ ಅದನ್ನ ಮಾಡ್ಕೊಡ್ತೀನಿ. ಇಲ್ಲ ಅಮ್ಮನ್ನ ಕೇಳ್ತೀನಿ, ಅವ್ರು ಬಂದ್ ಮಾಡ್ತಾರೆ. ನೀನ್ ಯಾರು ನಂಗೆ ಇದೆಲ್ಲ ಮಾಡೋದಕ್ಕೆ? ಇದ್ರ ಅವಶ್ಯಕತೆ ನನಗಿಲ್ಲ. ಎಲ್ಲನೂ ಅರ್ಥ ಆಗುತ್ತೆ. ಸಾಹಿಬ್ರೆ, ಈಗ ನಾನು ಏನ್ ಹೇಳ್ಬಾರ್ದು ಹೇಳ್ದೆ ಅಂತ ನೀವ್ ಇಷ್ಟೊಂದು ಕೋಪ ಮಾಡ್ಕೊತಿದ್ದೀರಾ? ಭೂಮಿ, ನಾನು ಇಷ್ಟೊತ್ತವರೆಗೂ ಮಾತಾಡಿದ್ದೀನಿ. ಇಷ್ಟೊತ್ತವರೆಗೂ ಮಾತಾಡಿದೆಲ್ಲ ನಿನ್ ತಲೆಗೆ ಹೋಗಿಲ್ಲ ಅಂತ ಹೇಳಿದ್ರೆ ಇದಕ್ಕಿಂತ ಕೆಟ್ಟದಾಗ ರಿಯಾಕ್ಟ್ ಮಾಡ್ಬೇಕು ನನಗೆ ಬರುತ್ತೆ. ಆ ಪರ್ಸನ್ ಆಗಿ ನನ್ನ ಮಾಡ್ಬೇಡ ದಯವಿಟ್ಟು, ಇಲ್ಲಿಂದ ಹೊರಟು. ಸಾಹಿಬ್ರೆ, ಹಾಗಲ್ಲ. ನಮ್ಮಿಬ್ರದ್ದು ಕಾಂಟ್ರಾಕ್ಟ್ ಮದ್ವೆ ಅನ್ನೋದನ್ನ ನೀನ್ ಮರ್ತೋಗ್ಬಿಟ್ಟಿದ್ಯಾ? ಪ್ರತಿದಿನ ಪ್ರತಿ ಕ್ಷಣ ನಿನ್ ನೆನಪಿಸ್ತಾ ಇರ್ಬೇಕಾ ಎಲ್ಲನು? ಅಲ್ಲ, ನನ್ಗೇನ್ ಬೇಕು, ನಾನು ಏನ್ ತಿಂತೀನಿ, ನನ್ಗೇನ್ ಬೇಡ, ಎಲ್ಲಾನು ನೀನ್ ನೋಡ್ಕೋಬೇಕಾ? ನಿನ್ಗೆ ಯಾಕ ಕಾಳಜಿ? ನಿನ್ಗೇನಾದ್ರೂ ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಹೊಟ್ಟಿದ್ಯಾ? ನಿನ್ನೆ ಕೇಳ್ತಿರೋದು ತೇಳು ಭೂಮಿ. ನಮ್ ಕಾಂಟ್ರಾಕ್ಟ್ ಮದ್ವೆ ಮುಗಿಯೋದಕ್ಕೆ ಇನ್ನ 1 ವಾರ ಇದೆ. ಎಲ್ಲ ಮರ್ತ್ಬಿಟ್ಟಿದ್ಯಾ ನೀನು? ನನ್ಗೆ ಒಂದ್ ಅರ್ಥ ಆಯ್ತು. ಇತ್ತೀಚೆಗೆ ನನ್ ನಿಜವಾದ ಹೆಂಡತಿ ತರ ಬಿಹೇವ್ ಮಾಡ್ತಿದ್ಯಲ್ಲ, ಯಾಕೆ ಅಂತ. ಅಜಿತಾ, ಭೂಮಿ, ಬಂದೆ ಮಾ. ಅಜಿತಾ. ಹೇ ಅಜಿತಾ, ಏನಾಯ್ತು? ಯಾಕೋ ಜೋರಾಗಿ ರೇಗಾಡ್ತಾ ಇದ್ದೆ? ಏನಮ್ಮ ಆಯ್ತು? ಅಮ್ಮ, ನನ್ಗೇನಾಗತ್ತಮ್ಮ? ಸಾಹೇಬ್ರು ಇರ್ಬೇಕಾದ್ರೆ ನನ್ಗೇನಾಗತ್ತೆ ಹೇಳಿ? ನಿಜ ಹೇಳೋ, ಮತ್ತೆ ಭೂಮಿ ಮೇಲೆ ಯಾಕೆ ರೇಗ್ತಿದ್ದೆ ನೀನು? ಅತ್ತೆ, ಅವ್ರೇ ನಿನಗ್ ರೇಗ್ತಿರ್ಲಿಲ್ವಲ್ಲ? ಸುಳ್ಳು ಹೇಳ್ಬೇಡ ಭೂಮಿ. ಮತ್ತ್ಯಾಕೆ ಬಂದಾಗಿಂದ ಒಂಥರ ಆಡ್ತಿದ್ದಾನೆ? ಓ ಅದಾ ಅತ್ತೆ, ಅದು ಸಾಹೇಬ್ರು ನನ್ಗೆ ಹೊರಗಡೆ ಬೈದಿದ್ದು ತಮಾಷೆಗಂತೆ. ಅದನ್ನೇ ಇಲ್ಲ ಹೇಳ್ತಾ ಇದ್ರು. ತಮಾಷೆನಾ? ಹೌದೇನೋ ಅಜಿತಾ? ಹೌದು ಅತ್ತೆ, ತಮಾಷೆನೆ. ಅಷ್ಟೇ ಅಲ್ಲ, ಅದಾದ್ಮೇಲೆ ಸಾಹೇಬ್ರು ರೂಮಿಗೆ ಬಂದು, ಅಯ್ಯೋ ನನ್ಗೆ ಹೇಳಕ್ಕೆ ನಾಚಿಕೆ ಆಗುತ್ತೆ ಅತ್ತೆ. ಹೌದು, ಏನ್ ಚಿನ್ನ, ನಾನ್ ಸುಮ್ನೆ ಮನೆಗ್ ಬಂದು ಎಲ್ರ ಮುಂದೆ ರೇಗೋಣ ಅಂತ ನಾಟಕ ಮಾಡಕ್ ಹೋದೆ. ಅವ್ರ ಮನೆಯವ್ರಷ್ಟ್ರಲ್ಲಿ ನನ್ನನ್ನೇ ರೇಗ್ಬಿಟ್ರು. ಅಲ್ಲ ಬಾಯ್ಬೇಡ್ಕಿ, ಇವ್ರನ್ನ ನನ್ನ ಅಳಿಯ ಅನ್ಕೊಂಡಿದಾರ, ಈ ಮನೆ ಮಗ ಅನ್ಕೊಂಡಿದಾರ ಅಂತೆಲ್ಲ ಕೇಳ್ಬಿಟ್ರು ಸಾಹೇಬ್ರು. ನೀನು ಹೇಳ್ಬೇಕಿತ್ತು ಇವ್ನ್ಗೆ, ನಾನು ಈ ಮನೆ ಮಗಳೇ ಅಂತ. ಕೇಳ್ದೆ ಬಿಟ್ಬಿಡ್ತೀನ ಅತ್ತೆ, ಹೇಳ್ದೆ. ಅಷ್ಟೇ ಅಲ್ಲ, ಅವ್ರ ತಂದಿದ್ನ ನಟಿ ಅದ್ ಕೊಡದೆ ನಾನು ಎಷ್ಟೊತ್ತು ಆಟ ಆಡಿಸ್ದೆ ಗೊತ್ತಾ ಅತ್ತೆ? ಅದೆಲ್ಲ ಆದ್ಮೇಲೆ ಸಾರಿ ಭೂಮಿ, ನಾನು ಈ ರೀತಿ ಎಲ್ಲ ಇನ್ನೊಂದ್ಸತಿ ಮಾಡಲ್ಲ ಅಂದ್ಮೇಲೆ ನಾನು ಟೀ ಕೊಟ್ಟಿದ್ದು. ಹಾ, ಸರಿಯಾಗಿ ಮಾಡಿದ್ಯಾ ಇವ್ನ್ಗೆ. ಅಷ್ಟೇ ಅಲ್ಲ, ಟೀ ಈಸ್ಕೊಂಡ್ ಕುಡ್ದಾದ್ಮೇಲೆ ಟೀ ತುಂಬಾ ಚೆನ್ನಾಗಿದೆ ಚಿನ್ನ ಅಂತ ಹೇಳಿದ್ರು. ಅಲ್ವಾ ಸಾಹೇಬ್ರೆ? ಟೀ ಹಾಗೆ ಇದೆ, ಏನೋ ಆಗಿದೆ, ಆದ್ರೆ ನನ್ ಮಗಳು ಸುಳ್ಳು ಹೇಳ್ತಾ ಇದ್ದಾರೆ. ಭೂಮಿ, ನೀನ್ ಹೇಳೋದೆಲ್ಲ ಸರಿ. ನನ್ ಮಗ ನಿನ್ನ ಪ್ರೀತಿಯಿಂದನೇ ಮಾತಾಡಿಸ್ತಿದ್ದ ಅಂತ ನಾನು ನಂಬ್ತೀನಿ. ಆದ್ರೆ ಇವನ್ ರೇಗ್ತಾ ಇದ್ದಿದ್ ಯಾರ ಮೇಲೆ? ಅಯ್ಯೋ ಅತ್ತೆ, ಸಾಹೇಬ್ರು ಸದಾನು ನನಗೆ ಏನೋ ಕೆಲ್ಸ ಹೇಳಿದ್ರಂತೆ, ಅವ್ರು ಸರಿಯಾದ ಸಮಯಕ್ಕೆ ಮಾಡಿಲ್ಲ. ಅದಕ್ಕೆ ಅವ್ರು ಫೋನ್ ಮಾಡಿ ಅಣ್ಣನ್ ಬೈತಾ ಇದ್ರು. ಅದನ್ ಕೇಳಿಸ್ಕೊಂಡ್ ನೀವ್ ಬಂದ್ರಿ ಅಷ್ಟೇ. ಹೌದಾ? ನಾನೊಬ್ಳು ದಡ್ಡಿ, ನನ್ ಮಗ ಎಲ್ಲಿ ನಿನ್ ಮೇಲೆನೆ ಕೂಗಾಡ್ತಿದ್ದಾನೆ ಅನ್ಕೊಂಡ್ಬಿಟ್ಟೆ. ಇಲ್ಲ, ಸಾಹೇಬ್ರಂಗೆಲ್ಲ ಹೆಂಡತಿ ಮೇಲ್ ರೇಗಾಡಲ್ಲ ಅಲ್ವಾ ಸಾಹೇಬ್ರೆ? ಅಮ್ಮ, ನಿನ್ ಮಗ್ಳಗ್ ಬೈಯೋ ಧೈರ್ಯ ಯಾರಿಗಿದೆ ಹೇಳು? ನಮ್ ಸಾಹೇಬ್ರು ಚಿನ್ನದಂತವ್ರು, ಅದ್ರಲ್ಲೂ ನನ್ನನ್ನ ತುಂಬಾನೇ ಪ್ರೀತಿಸ್ತಾರೆ. ಅವ್ರಿಗೆ ನನ್ನ ಬೈಯೋದಿರ್ಲಿ, ಕಟ್ಟಿಗೊಂದ್ ಮಾತ್ ಸಹ ಆಡಲ್ಲ, ಯಾಕಂದ್ರೆ ಅವ್ರು ನನ್ನ ಅಷ್ಟು ಪ್ರೀತಿಸ್ತಾರೆ. ಅಲ್ವಾ ಸಾಹೇಬ್ರೆ? ಅಯ್ಯೋ, ಏನ್ ವಿಚಿತ್ರನೋ ಏನೋ, ಈಗಿನ ಕಾಲದ ಮಕ್ಕಳು ಅದ್ ಯಾವ್ಯಾವ ರೀತಿ ಪ್ರೀತಿ ಮಾಡ್ತಾರೋ ಒಂದು ಗೊತ್ತಾಗಲ್ಲ ಭಾಗ್ಯವ್ರೆ. ಒಟ್ನಲ್ಲಿ ನನ್ ಸೊಸೆ ಹೇಳ್ತಿದ್ದಾಳೆ ಅಂದ್ರೆ ಅದೇ ಸತ್ಯ ಆಗಿರುತ್ತೆ ಅಲ್ವಾ? ಸರಿ ನಡಿ, ನಾವ್ ಹೋಗೋಣ. ಅಜಿತಾ, ಭೂಮಿ,
ನೀವ್ ಈ ರೀತಿ ಕ್ಯೂಟ್ ಆಗಿ ಜಗಳ ಆಡೋದು ನನಗೂ ಇಷ್ಟನೇ ಕಣೋ. ನಿಮ್ಮನ್ನ ಈ ರೀತಿ ನೋಡೋದಕ್ಕೆ ನಂಗೆ ಇಷ್ಟ. ಆದ್ರೆ ಯಾವಾಗಾದ್ರೂ ಒಂದ್ಸಲ ಎಲ್ ಸೀರಿಯಸ್ ಆಗಿ ಜಗಳ ಆಡ್ಬಿಡ್ತಿರೋ ಅಂತ ನಂಗ್ ಭಯ ಆಗುತ್ತೆ ಕಣೋ. ಆದ್ರೂ ನೀವ್ ಯಾವಾಗ್ಲೂ ಕೊನೆಯವರ್ಗೂ ಹೀಗೆ ಇರ್ಬೇಕು ಅನ್ನೋದು ನನ್ನ ಆಸೆ. ಇರ್ತೀರಾ ಅಲ್ವಾ? ಶಾಣೆ ಚಾಣ. ಸರಿ, ಆಮೇಲೆ ಊಟಕ್ಕೆ ಬನ್ನಿ ಆಯ್ತಾ? ಬಾಕಿಯವ್ರೆ ಎರಡು ಜನ ಹೋಗೋಣ ಬನ್ನಿ. ಸ್ವಲ್ಪ ಮೆತ್ತಗ್ ಮಾತಾಡ್ರು. ಅಮ್ಮ, ಇನ್ನು ಎಷ್ಟು ದಿನ ಅಂತ ಈ ತರ ಮ್ಯಾನೇಜ್ ಮಾಡ್ತೀಯ ಭೂಮಿ? ನಮ್ ಕಾಂಟ್ರಾಕ್ಟ್ ಮದ್ವೆ ಮುಗಿಯೋದಕ್ಕೆ ಇನ್ನು 1 ವಾರ ಇದೆ. ಈ 1 ವಾರದವರೆಗೂ ನೀನ್ ಯಾರಿಗೂ ನೋವಾಗದೆ ಇರೋ ಹಾಗೆ ಮ್ಯಾನೇಜ್ ಮಾಡ್ಬೋದು. ಆದ್ರೆ 1 ವಾರ ಆದ್ಮೇಲೆ ನಮ್ಮಿಬ್ರದ್ದು ಕಾಂಟ್ರಾಕ್ಟ್ ಮದ್ವೆ ಅಂತ ಮನೆಯವ್ರಿಗೆಲ್ರು ಗೊತ್ತಾಗ್ಲೇ ಆಗತ್ತಲ್ವಾ? ಆಗ ಯಾರಿಗೂ ನೋವಾಗದೆ ಇರ್ಲಿ ಅಂತ ನೀನ್ ಮ್ಯಾನೇಜ್ ಮಾಡೋದಕ್ಕಾಗಲ್ಲ. ಈ ಮನೆ ಬಿಟ್ಟು ಹೋಗ್ಲೇಬೇಕು. ಅಂಡ್ ಯಾವ್ದೇ ಕಾರಣಕ್ಕೂ ನಮ್ಮ ಅಗ್ರಿಮೆಂಟ್ ಅಲ್ಲಿ ನೀನ್ ಹೀಗೆಲ್ಲ ನಡ್ಕೋಬೇಕು ಅಂತ ಮೆನ್ಷನ್ ಆಗಿರ್ಲಿಲ್ಲ. ಇನ್ ಮುಂದೇನಾದ್ರೂ ಈ ರೀತಿ ಮನೆಯವ್ರಿಗೆ ಸ್ವೀಟ್ ಆಗಿರೋದನ್ನ ಅವಾಯ್ಡ್ ಮಾಡ್ಬೋದು, ನಮ್ಮ ಒಳ್ಳೇದಕ್ಕೆ. ನೀವ್ ಹೇಳ್ದಾಗೆ ನೋಡ್ಕೋತೀನಿ ಸಾಹೇಬ್ರೆ. ನಾನ್ ಕೂಗಾಡಿದ್ರಿಂದ ಭೂಮಿ ಅದೆಷ್ಟು ನೊಂದ್ಕೊಂಡಿರ್ತಾಳೋ ಏನೋ. ನಾನ್ ಮಾಡಿದ್ ಸರಿನಾ ತಪ್ಪಾ ಅಂತ ಯೋಚನೆ ಮಾಡೋದಕ್ಕಿಂತ ಭೂಮಿಗೆ ನನ್ ಮೇಲೆ ದ್ವೇಷ ಹುಟ್ಟಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಅದು ನೆರವೇರ್ತಾ ಇದೆ ಅನ್ಸುತ್ತೆ. ಆದ್ರೂ ಭೂಮಿನ ನಾನು ಒಂದ್ಸಲನಾರು ಸಮಾಧಾನ ಮಾಡ್ಬೇಕಿತ್ತು ಅನ್ಸ್. ಯಾಕೋ ತುಂಬಾ ಹಿಂಸೆ ಆಗ್ತದ. ಸದ್ಯ ಮಲ್ಗಿರೋದ್ ನೋಡು, ನನ್ ನೆಮ್ಮದಿ ಹಾಳ್ ಮಾಡ್ಬಿಟ್ಟ. ಶಾರದನ್ಗೆ ಇನ್ ಯಾವತ್ತೂ ನೆನಪುಗಳು ವಾಪಸ್ ಬರ್ಬಾರ್ದು. ಸಾಯೋವರೆಗೂ ಇವಳು ಹೀಗೆ ಇರ್ಬೇಕು. ಆಗ್ಲೇ ನನ್ ಬದುಕು ಸುಲಭ ಆಗೋದು. ಮಾತ್ರೆಗಳನ್ನ ಬದಲಾಯಿಸಿ. ಆ ಅಶ್ವಿನಿ ಅವ್ರಪ್ಪ ನನಗೆ ಇಂಟ್ರೊಡ್ಯೂಸ್ ಮಾಡಿಸಿದ ಡಾನ್ಗೆ ಆಸು ಮೇಡಮ್. ಯಾರ ಬಾಸು? ರಾಣ. ಅಶ್ವಿನಿ ರಾಣನ್ ಮಗಳ? ಹೌದು ಮೇಡಮ್. ಅದಕ್ಕೆ ನಿಮ್ಗೆ ಯಾವಾಗ ನೀವು ಬ್ರೋನೇ ತಿನ್ನಿಸ್ತಾ ಇರ್ತಾನೆ, ನೀವು ಒಂದ್ಸತಿ ಬ್ರೋಗ್ ತಿನ್ಸಿ. ಅದಕ್ಕೆ ಏನ್ ಯೋಚನೆ ಮಾಡ್ತಾ ಇದ್ದೀರಾ, ತಿನ್ಸಿ.